ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 30 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್, ದ ಹಿಂದೂ ಮತ್ತು PIBಯಲ್ಲಿ ಕೊಟ್ಟಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಆಯ್ದುಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಜಾಗ್ರಫಿಗೆ ಸಂಬಂಧಿಸಿದಂತಹ GK ಪ್ರಶ್ನೆ, ಶಿಗರ್ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಿಂಧೂ ನದಿ, ಚೆನಾಬ್, ಯಮುನಾ ಅಥವಾ ಸಟ್ಲೇಜ್ ಅಂತ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಸಿಂಧೂ ನದಿ. ಶಿಗರ್ ನದಿ ಇದು ಸಿಂಧೂ ನದಿಯ ಉಪನದಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದಂತಹ ಚರಣ್ ಗೌಡ, ನಾಗರಾಜ, ಶೇಷಾದ್ರಿ, ಶ್ರೀಧರ್ ಮೂರ್ತಿ, ಬಿಂದು, ರಾಕೇಶ್, ಗೀತಾ ಯಾದವ್, ಅನಿತಾ ಇವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇದೇ ರೀತಿ ನಮ್ಮ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಶಿಗರ್ ನದಿಯ ಲೊಕೇಶನನ್ನು ನೋಡ್ಕೊಳ್ಳೋಣ. ಈ ಶಿಗರ್ ನದಿ ಕಾರಾಕೋರಂ ಶ್ರೇಣಿಯಿಂದ ಅಥವಾ ಕಾರಾಕೋರಂ ಅನ್ನುವ ಮೌಂಟನ್ ರೇಂಜ್ನಿಂದ ಬರುವಂತಹ 2 ಹಿಮನದಿಗಳಿಂದ ಹುಟ್ಟಿ ಇಂಡಸ್ ಅಥವಾ ಸಿಂಧೂ ನದಿಯನ್ನು ಬಂದು ಸೇರುತ್ತದೆ. ಸದ್ಯಕ್ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿರುವಂತಹ ಶಿಗರ್ ವ್ಯಾಲಿಯಲ್ಲಿ ಹರಿದು ಈ ಶಿಗರ್ ಅನ್ನುವ ನದಿ ಸಿಂಧೂ ನದಿಯನ್ನು ಬಂದು ಸೇರುತ್ತದೆ. ಇದಕ್ಕಿಂತ ಮುಂಚೆ ಶೋಕ್, ಇದು ಬಲದಂಡೆಯ ಟ್ರಿಬ್ಯೂಟರಿ ಆಗಿದ್ದು ಸಿಂಧೂ ನದಿಯನ್ನು ಸೇರುತ್ತದೆ. ನೆನ್ಪಿಟ್ಕೊಳ್ಳಿ, ಶಿಗರ್ ನದಿ ಇದು ಇಂಡಸ್ ಅಥವಾ ಸಿಂಧೂ ನದಿಯ ಉಪನದಿಯಾಗಿದೆ. ಇದು ಬಲದಂಡೆಯಲ್ಲಿ ಕಂಡುಬರುತ್ತದೆ. ಇನ್ನು ಸಿಂಧೂ ನದಿಯ ಉಳಿದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಉಪನದಿಗಳನ್ನು ನೋಡೋಣ. ಮೊದಲಿಗೆ ಎಡದಂಡೆಯ ಮೇಲೆ ಬರುವಂತಹ ಕೆಲವೊಂದು ಉಪನದಿಗಳನ್ನು ನೋಡೋಣ. ಸಿಂಧೂ ನದಿಯು ಜಾಸ್ಕರ್, ಸುರು, ಸೋನ್, ಝೇಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಪಂಜನಾಡ್ ಮುಂತಾದಂತಹ ಎಡದಂಡೆಯ ಉಪನದಿಗಳನ್ನು ಹೊಂದಿದ್ದು, ಬಲದಂಡೆಯಲ್ಲಿ ಸಿಂಧೂ ನದಿಯು ಶೋಕ್, ಗಿಲ್ಗಿಟ್, ಹುಂಜಾ, ಸ್ವಾತ್, ಕುನ್ನಾರ್, ಕುರ್ರಂ, ಗೋಮಲ್, ಕಾಬೂಲ್ ಈ ರೀತಿಯಾದಂತಹ ಬಲದಂಡೆಯ ಉಪನದಿಗಳನ್ನು ಸಿಂಧೂ ನದಿ ಹೊಂದಿದೆ. ಅದರಲ್ಲಿ ಬಲದಂಡೆಯ ಇನ್ನೊಂದು ಪ್ರಮುಖವಾದಂತಹ ನದಿ ಯಾವುದು ಅಂತಂದರೆ, ಉಪನದಿ ಯಾವುದು ಅಂದರೆ ಶಿಗರ್ ಅನ್ನುವ ಒಂದು ಉಪನದಿಯನ್ನು ಸಿಂಧೂ ನದಿ ಬಲದಂಡೆಯಲ್ಲಿ ಹೊಂದಿದೆ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮ್ಯಾಪ್ ಕೂಡ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್, ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಯಾವ ಸಂಸ್ಥೆಯಿಂದ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI, ಆಪ್ಷನ್ ಬಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಆಪ್ಷನ್ ಸಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ CSO ಅಂತ ಕರಿತೇವೆ, ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈ 4 ಸಂಸ್ಥೆಗಳಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜು ಅಥವಾ ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರಿಪೇರ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಕುರಿತಾದಂತಹ ಡೀಟೇಲ್ ಆದ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ, ಸರಿಯಾದ ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಅಮೋಘ ವರ್ಷ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಹೊಸದಾದಂತಹ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ನಮ್ಮ ಬ್ರ್ಯಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಸೀರಿಯಸ್ ಆದಂತಹ ಅಸ್ಪಿರೆಂಟ್ಸ್ಗಳಿಗೆ ಈ ರೀತಿಯಾದಂತಹ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇರಿ. ನಿಮ್ಮ ಯಾವುದೇ ಕ್ವೇರಿಗಳನ್ನು ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ನೇ ಸಂಪರ್ಕ ಮಾಡುವುದರ ಮೂಲಕ ಕ್ವೇರಿಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ಈಗ ಕೇಳಲಾದಂತಹ ಪ್ರಶ್ನೆ ಮತ್ತು ನಿಮ್ಮ ಯಾವುದೇ ಕ್ವೇರಿಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಡಿಸ್ಕಷನ್ 2012ರಲ್ಲಿ UPSCಯಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಇದಕ್ಕೆ ರಿಲೇಟ್ ಆದಂತಹ ಆರ್ಟಿಕಲನ್ನು ನೀಡಲಾಗಿದೆ ನ್ಯೂಸ್ನಲ್ಲಿ. ಸೊ ಪ್ರಶ್ನೆ, ಇನ್ ಇಂಡಿಯಾ ದ ಓವರಾಲ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅಂತ ಕರಿತೇವೆ, ಇನ್ ದ ಇಂಡೈಸಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಹ್ಯಾವ್ ಕಂಬೈನ್ಡ್ ವೇಟ್ ಆಫ್ 37 to 90%. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಅಮಾಂಗ್ ದೋಸ್ 8 ಕೋರ್ ಇಂಡಸ್ಟ್ರೀಸ್. ಭಾರತದಲ್ಲಿ ಪ್ರಮುಖವಾದಂತಹ ವಲಯಗಳು ಅಂತ ಕರಿತೇವೆ.
8 ಪ್ರಮುಖವಾದಂತಹ ವಲಯಗಳು ಅಥವಾ 8 ಕೋರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ಇವುಗಳ ಒಂದು ವೇಟೇಜ್ ಏನಿದೆ 37ರಿಂದ 90%ನಷ್ಟಿದೆ. ಸೊ ಈ 8 ಪ್ರಮುಖವಾದಂತಹ ಉದ್ಯಮಗಳು ಅಥವಾ ವಲಯಗಳಲ್ಲಿ ಈ ಕೆಳಗೆ ನೀಡಲಾದಂತಹ ಯಾವ ವಲಯಗಳು ಈ 8 ಕೋರ್ ಇಂಡಸ್ಟ್ರಿಯಲ್ಲಿ ಬರುತ್ತವೆ ಅಂತ ಪ್ರಶ್ನೆ ಇದೆ. 1 ಸಿಮೆಂಟ್, 2 ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರ, 3 ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ಸ್ ಅಂತ ಇದೆ. ಸೊ ಆಪ್ಷನ್ಗಳಲ್ಲಿ 1 and 5 ಓನ್ಲಿ, 1 ಅಥವಾ 5. ಆಪ್ಷನ್ ಬಿ 2, 3, 4, ಆಪ್ಷನ್ ಸಿ 1, 2, 3 and 4, ಆಪ್ಷನ್ ಡಿ 1, 2, 3, 4, 5, ಆಲ್ ಆಫ್ ದ ಅಬವ್. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಂಡು ಭಾರತದ 8 ಪ್ರಮುಖ ವಲಯಗಳು ಅಥವಾ ಇಂಡಿಯಾಸ್ ಕೋರ್ ಸೆಕ್ಟರ್ಸ್ ಅಂತ ನಾವು ಕರಿತೇವೆ. ಇವುಗಳಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಒಂದು ಏರಿಕೆಯನ್ನು ಕಾಣಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಕೋರ್ ಸೆಕ್ಟರ್ಸ್ ಔಟ್ಪುಟ್ ರೈಸಸ್ ಬೈ 12.7%, ಸುಮಾರು 12.7%ನಷ್ಟು ಈ ಒಂದು ವಲಯಗಳಲ್ಲಿ ಏರಿಕೆಯನ್ನು ಕಾಣಲಾಗಿದೆ ಅಂತ ಹೇಳಲಾಗಿದೆ. ಎಕ್ಸೆಪ್ಟ್ ಕ್ರೂಡ್ ಆಯಿಲ್ ಔಟ್ಪುಟ್ ಡ್ರಾಪ್ಡ್, ಈ ಕಚ್ಚಾ ತೈಲದ ಒಂದು ಉತ್ಪನ್ನಗಳಲ್ಲಿ ಒಂದು ಇಳಿಕೆಯನ್ನು ಕಾಣಲಾಗಿದೆ. ಇದರಲ್ಲಿ ಉಳಿದಂತಹ 7 ಪ್ರಮುಖ ವಲಯಗಳಲ್ಲಿ ಒಂದು ಗ್ರೋತನ್ನು ಕಾಣಲಾಗಿದೆ. ಸುಮಾರು 12.7%ನಷ್ಟು ಗ್ರೋತನ್ನು ಕಾಣಲಾಗಿದೆ ಅಂತ ಈ ಒಂದು ಗ್ರಾಫ್ನಲ್ಲಿ ನೋಡಬಹುದು. ಸೊ ಈ 8 ವಲಯಗಳು ಸಾಕಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಮತ್ತು ಭಾರತದ ಆರ್ಥಿಕ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗಿದ್ದರಿಂದ ಇವುಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ 8 ವಲಯಗಳನ್ನು ಪ್ರಮುಖ ವಲಯಗಳೆಂದು ಗುರುತಿಸಲಾಗಿದ್ದು ಅವುಗಳಲ್ಲಿ ಮುಖ್ಯವಾಗಿ ವಿದ್ಯುತ್ ಉತ್ಪಾದನೆಯ ಕ್ಷೇತ್ರ, ಉಕ್ಕಿನ ಅಥವಾ ಸ್ಟೀಲ್, ಸಂಸ್ಕರಣಾ ಉತ್ಪನ್ನಗಳು ಅಥವಾ ರಿಫೈನರಿ ಪ್ರಾಡಕ್ಟ್ಸ್, ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್, ಕಲ್ಲಿದ್ದಲು, ಕೋಲ್, ಸಿಮೆಂಟ್, ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಮತ್ತು ರಸಗೊಬ್ಬರಗಳು. ಈ ರೀತಿಯಾದಂತಹ 8 ಪ್ರಮುಖ ಕ್ಷೇತ್ರಗಳು ನಮ್ಮ ಭಾರತದ ಆರ್ಥಿಕತೆಯ ಒಂದು ಬೆನ್ನೆಲುಬು ಆಗಿ ಈ ಒಂದು ಇಂಡಸ್ಟ್ರಿಗಳನ್ನು ಗುರುತಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಈ ವಲಯಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಂಡರೆ ಓವರಾಲ್ ಗ್ರೋತ್ ಭಾರತದ ಒಂದು ಸಮಗ್ರವಾದಂತಹ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾವು ಅಂದಾಜಿಸಬಹುದಾಗಿದೆ. ಈ ವಲಯಗಳು ಭಾರತೀಯ ಆರ್ಥಿಕತೆಯ ಮೇಲೆ ಪ್ರಮುಖವಾದಂತಹ ಪ್ರಭಾವವನ್ನು ಬೀರುತ್ತವೆ. ಅಷ್ಟೇ ಅಲ್ಲದೆ ಈ ಹೆಚ್ಚಿನ ಇತರ ಕೈಗಾರಿಕೆಗಳ ಮೇಲೂ ಕೂಡ ಗಮನಾರ್ಹವಾದಂತಹ ಪರಿಣಾಮ ಬೀರುತ್ತವೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ. ಸೊ ಈ 8 ಕೈಗಾರಿಕೆಗಳು ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಪ್ರತಿ ತಿಂಗಳು ರಿಲೀಸ್ ಮಾಡಲಾಗುವಂತಹ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನೆ ಸೂಚ್ಯಂಕದಲ್ಲಿ 40.27%ನಷ್ಟು ಸಂಯೋಜಿತವಾದಂತಹ ಪಾಲನ್ನು ಹೊಂದಿದೆ. ಇವು ಏನು ಡೈರೆಕ್ಟ್ ಮಾಡುತ್ತವೆ ಅಂತಂತಂದರೆ ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಉದ್ಯಮಗಳ ಗುಂಪುಗಳ ಬೆಳವಣಿಗೆಯ ದರವನ್ನು ನೀಡುತ್ತವೆ. ಈ 8 ವಲಯಗಳೇನಿದ್ದಾವೆ ಭಾರತದ ಸಮಗ್ರವಾದಂತಹ ಆರ್ಥಿಕತೆಯ ಮೇಲೆ ಪ್ರಮುಖವಾದಂತಹ ಪರಿಣಾಮವನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಸೊ ಹೀಗಾಗಿ ಮುಖ್ಯವಾಗಿ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ಈ 8 ಉದ್ಯಮಗಳು ಅಥವಾ ವಲಯಗಳ ಮೇಲೆ ಫೋಕಸನ್ನು ಮಾಡಲಾಗುತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ದೀಸ್ 8 ಇಂಡಸ್ಟ್ರೀಸ್ ಹ್ಯಾವ್ ಕಂಬೈನ್ಡ್ ಶೇರ್ ಆಫ್ ಅಬೌವ್ 40%, ಅಂದರೆ 40.27% ಅಂತ ಲಾಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅಂತ ಪ್ರತಿ ತಿಂಗಳು ಒಂದು ಇಂಡೆಕ್ಸನ್ನು ಸೂಚ್ಯಂಕವನ್ನು ರಿಲೀಸ್ ಮಾಡಲಾಗುತ್ತೆ. ಈ ಕೋರ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತಹ ಒಂದು ಇಂಡಸ್ಟ್ರಿಯಲ್ ಗ್ರೋತ್ಗೆ ಸಂಬಂಧಿಸಿದಂತಹ ಒಂದು ಸೂಚ್ಯಂಕದ ಪಟ್ಟಿಯಾಗಿದ್ದು ಈ 8 ಕೋರ್ ಇಂಡಸ್ಟ್ರಿಗಳನ್ನು ಅವುಗಳ ವೇಟೇಜ್ ಪ್ರಮಾಣದಲ್ಲಿ ಒಂದು ಪಟ್ಟಿಯಲ್ಲಿ ಹಾಕಿದಾಗ 100%ನಲ್ಲಿ ಇವುಗಳಲ್ಲಿ ವೇಟೇಜನ್ನು ಗಮನಿಸಿದರೆ ಅತ್ಯಂತ ಹೆಚ್ಚು ಅಂತಂದರೆ ರಿಫೈನರಿ ಪ್ರಾಡಕ್ಟ್ಸ್ ಅಥವಾ ಸಂಸ್ಕರಣೆ ಮಾಡಿದಂತಹ ಉತ್ಪನ್ನಗಳಿಗೆ ಅತ್ಯಂತ ಹೆಚ್ಚಿನ ಒಂದು ವೇಟೇಜನ್ನು ನೀಡಲಾಗಿದೆ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿಯ ಮೇಲೆ ನಮ್ಮ ವಿದ್ಯುತ್ತಿನ ಸರಬರಾಜಿನ ಮೇಲೆ ಸಾಕಷ್ಟು ಕೈಗಾರಿಕೆಗಳು ಉದ್ಯಮಗಳು ಡಿಪೆಂಡ್ ಆಗಿದ್ದು ಇವುಗಳನ್ನು ಕೂಡ ಈ ಎಲೆಕ್ಟ್ರಿಸಿಟಿಯನ್ನು ಪ್ರಮುಖವಾದಂತಹ ಉದ್ಯಮ ಅಂತ ಗಮನಿಸಿ 19.85%ನಷ್ಟು ವೇಟೇಜನ್ನು ನೀಡಲಾಗಿದೆ. ಅದಾದ ನಂತರ ಕೋಲ್ಗೆ ಅಂದರೆ ಕಲ್ಲಿದ್ದಲಿಗೆ 10.33%, ಕ್ರೂಡ್ ಆಯಿಲ್ ಕಚ್ಚಾ ತೈಲಕ್ಕೆ 8%, 8.98%, ಸಿಮೆಂಟ್ಗೆ 5.37%, ನೈಸರ್ಗಿಕ ಅನಿಲಕ್ಕೆ
8%, ಸ್ಟೀಲ್ ಅಥವಾ ಉಕ್ಕಿಗೆ 17.92%, ರಸಗೊಬ್ಬರ ಅಥವಾ ಫರ್ಟಿಲೈಸರ್ಗೆ 2.63%. ಈ ಒಂದು ಲಿಸ್ಟನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ನೋಟ್ಸ್ನಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಈ ಇಂಡಿಯನ್ ಎಕನಾಮಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿದ್ದು, ಸೊ ಈ ಲಿಸ್ಟನ್ನು ಪಟ್ಟಿಯನ್ನು ಕೂಡ ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಈ 8 ಪ್ರಮುಖ ವಲಯಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ವೇಟೇಜನ್ನು ಹೊಂದಿದಂತಹ ಉದ್ಯಮ ಅಥವಾ ವಲಯ ಯಾವುದು ಅಂತಂದರೆ ರಿಫೈನರಿ ಪ್ರಾಡಕ್ಟ್ಸ್ 28%, ಅತ್ಯಂತ ಕಡಿಮೆಯಾದಂತಹ ವೇಟೇಜನ್ನು ಹೊಂದಿದ್ದು ರಸಗೊಬ್ಬರ ಅಥವಾ ಫರ್ಟಿಲೈಸರ್ 2.63%ನಷ್ಟು. KPSC UPSCಗೆ ಸಂಬಂಧಿಸಿದಂತಹ ಎಕ್ಸಾಮ್ಗಳಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಮುಂದಿನ ವರ್ಷಗಳಲ್ಲಿ ನಾವು ಕಾಣಬಹುದು. ಸೊ ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ UPSC 2012ರಲ್ಲಿ ಕೇಳಲಾದಂತಹ ಪ್ರಶ್ನೆಯ ಪ್ರಕಾರ ಈ 8 ಕೋರ್ ಇಂಡಸ್ಟ್ರಿ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಸದ್ಯಕ್ಕೆ ಈ 8 ಕೋರ್ ಇಂಡಸ್ಟ್ರಿಗಳಲ್ಲಿ ಈ ಕೆಳಗಿನ ಯಾವ ವಲಯಗಳು ಇದ್ದಾವೆ ಅಂತ ಪ್ರಶ್ನೆ ಇದೆ. ಸೊ ಇದರಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸಿಮೆಂಟ್ ಇತ್ತು, ಫರ್ಟಿಲೈಸರ್ಸ್ ಇತ್ತು, ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಕೂಡ ಇತ್ತು, ರಿಫೈನರಿ ಪ್ರಾಡಕ್ಟ್ಸ್ ಕೂಡ ಇತ್ತು. ಸೊ ಈ ಟೆಕ್ಸ್ಟೈಲನ್ನು ನಾವು ಆ ಲಿಸ್ಟ್ನಲ್ಲಿ ಕಾಣಲಿಲ್ಲ. ಸೊ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ 8 ಪ್ರಮುಖವಾದಂತಹ ವಲಯಗಳಲ್ಲಿ ಬರುವುದಿಲ್ಲ. ಸೊ ಹೀಗಾಗಿ ಐದನೇ ಆಪ್ಷನ್ ಇರುವಂತಹ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಈ ಆಪ್ಷನ್ ಡಿ ಅನ್ನು ಎಲಿಮಿನೇಟ್ ಮಾಡಿಬಿಡಿ. ಅದಾದ ನಂತರ ಉಳಿದಂತಹ 4 ಆಪ್ಷನ್ಗಳು ಯಾವ ಒಂದು ಆಪ್ಷನ್ನಲ್ಲಿದೆ ಅಂತ ನೋಡೋಣ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3, 4. ಸೊ ಸಿಮೆಂಟ್, ಫರ್ಟಿಲೈಸರ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಈ 4 ವಲಯಗಳು ಈ 8 ಮಹತ್ವದ ವಲಯಗಳಲ್ಲಿ ಕಂಡುಬರುತ್ತಿದ್ದರಿಂದ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ UPSC ಕ್ವಶನ್ ಕೂಡ ಸಾಲ್ವ್ ಆಯಿತು. ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಮಾನಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಮಾನಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಆಪ್ಷನ್ಗಳಲ್ಲಿ ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮಣಿಪುರ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ನ್ಯೂಸ್ನಲ್ಲಿ ಬಂದಿದ್ದರ ಒಂದು ಡೀಟೇಲ್ಸ್ನ ಪ್ರಕಾರ, ಇನ್ಫಾರ್ಮೇಷನ್ನ ಪ್ರಕಾರ, ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ ಪ್ರತಿ ಒಂದು ಗಂಡು ಹುಲಿಗೆ 2.4 ಹೆಣ್ಣು ಹುಲಿಗಳು ಅವೈಲೇಬಲ್ ಆಗಿವೆ ಅಂತ ನ್ಯೂಸ್ನಲ್ಲಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಇನ್ಫಾರ್ಮೇಷನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗದೇ ಇದ್ರೂ ಸಹಿತ ಈ ಮಾನಸ್ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಇದ್ದರಿಂದ ಮಾನಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ತಿಳ್ಕೋಣ. ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್? ಮಾನವನ ಕಳ್ಳತನದ ಸಾಗಾಣಿಕೆಯ ವಿರುದ್ಧವಾದಂತಹ ಒಂದು ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 30 ಜೂನ್, ಆಪ್ಷನ್ ಬಿ ಜುಲೈ 30, ಆಪ್ಷನ್ ಸಿ ಆಗಸ್ಟ್ 30, ಆಪ್ಷನ್ ಡಿ ಸೆಪ್ಟೆಂಬರ್ 30. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ವಿಶ್ವ ಕಳ್ಳ ಸಾಗಾಣಿಕೆ ವಿರುದ್ಧ ದಿನ, ಮಾನವನ ಕಳ್ಳ ಸಾಗಾಣಿಕೆ ಮಾಡುವುದರ ವಿರುದ್ಧವಾದಂತಹ ದಿನವನ್ನು ಆಚರಿಸಲಾಗುತ್ತದೆ. ಅದನ್ನು ಅಪೋಸ್ ಮಾಡುವಂತಹ ದಿನವನ್ನು ಆ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಆಚರಿಸಲಾಗುತ್ತೆ. ಯಾವತ್ತು ಅಂತಂದರೆ ಪ್ರತಿ ವರ್ಷ ಜುಲೈ 30ರಂದು ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಈಸ್ ಅಬ್ಸರ್ವ್ಡ್ ಟು ಮೇಕ್ ಪೀಪಲ್ ಅವೇರ್ ಆಫ್ ಹೂ ಈಸ್ ಬೀಯಿಂಗ್ ಟ್ರಾಫಿಕ್ಡ್. ಸೊ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ವಿಶ್ವ ಕಳ್ಳ ಸಾಗಾಣಿಕೆ ದಿನದ ವಿರುದ್ಧವಾದಂತಹ ದಿನವನ್ನು 30 ಜುಲೈನಂದು ಆಚರಿಸಲಾಗುತ್ತೆ. ಈ ಬಲವಂತದ ದುಡಿಮೆ ಮತ್ತು ಲೈಂಗಿಕತೆಯ ಉದ್ಯೋಗಗಳಿಗಾಗಿ ಮಹಿಳೆಯರು ಮಕ್ಕಳನ್ನು ಶೋಷಣೆ ಮಾಡುವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳ ಕಳ್ಳ ಸಾಗಾಣಿಕೆಯ ಅಪರಾಧವೆಂದು ಪರಿಗಣಿಸಿ ಅವುಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗನ್ನು ಪ್ರತಿ ಜುಲೈ 30ರಂದು ಆಚರಿಸಲಾಗುತ್ತೆ. ಇದರ ಹಿನ್ನೆಲೆಯನ್ನು ನೋಡಿದಾಗ 2013ರಲ್ಲಿ ಯುನೈಟೆಡ್ ನೇಷನ್ನ ಸಾಮಾನ್ಯ ಸಭೆಯಲ್ಲಿ ಜಾಗತಿಕ ಕ್ರಿಯಾ ಯೋಜನೆಯ ಕೆಲಸ ಮಾಡಲು ಉತ್ಪನ್ನ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ರೆಸಲ್ಯೂಷನನ್ನು ಅಂಗೀಕಾರ ಮಾಡಲಾಯಿತು. A/RES/68/198. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ
ಸೊ ಈ ರೀತಿಯಾದಂತಹ ಒಂದು ರೆಸಲ್ಯೂಷನನ್ನು ಅಕ್ಸೆಪ್ಟ್ ಮಾಡುವುದರ ಮೂಲಕ 30 ಜುಲೈ ಈ ದಿನದಂದು ವ್ಯಕ್ತಿಗಳ ಕಳ್ಳ ಸಾಗಾಣಿಕೆ ವಿರುದ್ಧದ ವಿಶ್ವ ದಿನವೆಂದು ಗೊತ್ತುಪಡಿಸಿ 2013ರಿಂದ ಈ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕ್ ಅನ್ನು ಆಚರಿಸಲಾಯಿತು. ಪ್ರತಿ ವರ್ಷ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸೊ 2022ರ ಆವೃತ್ತಿಯ ಈ ವಿಶ್ವ ಕಳ್ಳ ಸಾಗಾಣಿಕೆ ವಿರುದ್ಧ ದಿನದ ಥೀಮ್ ಏನು ಅಂತಂದರೆ ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಟೆಕ್ನಾಲಜಿ. ಈ ಒಂದು ವಿಷಯದ ಮೇಲೆ ಮುಖ್ಯವಾಗಿ ಫೋಕಸನ್ನು ಮಾಡಿ ಈ ತಂತ್ರಜ್ಞಾನದ ಒಂದು ಬಳಕೆಯಿಂದ ಯಾವ ರೀತಿ ಉಪಯೋಗ ಮತ್ತು ಅನಾನುಕೂಲತೆಗಳು ಈ ಒಂದು ಮಾನವನ ಕಳ್ಳ ಸಾಗಾಣಿಕೆಯಲ್ಲಿ ಆಗ್ತಾ ಇವೆ ಅನ್ನೋದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಥೀಮನ್ನು ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಟೆಕ್ನಾಲಜಿ ಅಂತ 2022ರ ಆವೃತ್ತಿಯ ವಿಶ್ವ ಕಳ್ಳ ಸಾಗಾಣಿಕಾ ವಿರುದ್ಧ ದಿನದಂದು ಇಟ್ಟುಕೊಳ್ಳಲಾಗಿದೆ. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಈಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ಜುಲೈ 30th. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫ್ರಮ್ ವೇರ್ ಡಸ್ ಇಂಡಿಯಾ ಬೈ ಮಿಗ್ ಫೈಟರ್ ಏರ್ಕ್ರಾಫ್ಟ್? ಮಿಗ್ ಯುದ್ಧ ವಿಮಾನವನ್ನು ಭಾರತ ಯಾವ ದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ, ಖರೀದಿ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಫ್ರಾನ್ಸ್, ರಷ್ಯಾ, USA, ಜರ್ಮನಿ ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. 2025ಕ್ಕೆ ಎಲ್ಲ ಮಿಗ್ ವಿಮಾನಗಳಿಗೆ ನಿವೃತ್ತಿಯನ್ನು ನೀಡಲಾಗುವುದು ಅಂತ ರೀಸೆಂಟಾಗಿ ಅನೌನ್ಸ್ ಮಾಡಲಾಗಿದೆ. ಮೊನ್ನೆ ಅಂತಂದರೆ ಜುಲೈ 28ರಂದು ರಾಜಸ್ಥಾನದ ಬಾರ್ಮೇರ್ ನಗರದಲ್ಲಿ ಮಿಗ್ ವಿಮಾನ ಪತನಗೊಂಡು 2 ಪೈಲಟ್ಗಳು ಅಮರರಾಗಿದ್ದರು. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಹಾರಾಟ ನಡೆಸುತ್ತಿದ್ದಂತಹ ವಿಮಾನದ ಹೆಸರು ಮಿಗ್ 21 ಅಂತ. ಸೊ ಸದ್ಯಕ್ಕೆ ಮಿಗ್ ಜಾಗಕ್ಕೆ ಬೇರೆ ಬೇರೆ ವಿಧದ ತೇಜಸ್ ಅಥವಾ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಅಥವಾ ತೇಜಸ್ ಹಗುರ ಯುದ್ಧ ವಿಮಾನಗಳನ್ನು ನಿಯೋಜಿಸುವಂತಹ ನಿರ್ಧಾರವನ್ನು ಮಾಡಲಾಗಿದೆ. 2025ರ ವೇಳೆಗೆ ಕಂಪ್ಲೀಟ್ ಆಗಿ ಈ ಮಿಗ್ ವಿಮಾನಗಳಿಂದ ಕೈ ತೊಳೆದುಕೊಳ್ಳಲಾಗುವುದು. ಸೊ ರಷ್ಯಾ ನಿರ್ಮಿತವಾದಂತಹ ಮಿಗ್ 21 ಯುದ್ಧ ವಿಮಾನಗಳನ್ನು 2025ರ ವೇಳೆಗೆ ಸಂಪೂರ್ಣವಾಗಿ ಕೈಬಿಡಲು ಭಾರತೀಯ ವಾಯುಪಡೆ, ಭಾರತೀಯ ಏರ್ಫೋರ್ಸ್, ಇಂಡಿಯನ್ ಏರ್ಫೋರ್ಸ್ ನಿರ್ಧಾರ ಮಾಡಿದ್ದು, ಭಾರತದಲ್ಲಿ ಸದ್ಯಕ್ಕೆ 400ಕ್ಕೂ ಹೆಚ್ಚು ಅಪಘಾತಗಳನ್ನು ಮತ್ತು 200ಕ್ಕೂ ಅಧಿಕ ಪೈಲಟ್ಗಳ ಸಾವಿಗೆ ಕಾರಣವಾದಂತಹ ಮಿಗ್ ಯುದ್ಧ ವಿಮಾನಗಳ ಒಂದು ಯುಗಾಂತ್ಯವನ್ನು 2025ಕ್ಕೆ ಮಾಡಲಾಗುವುದು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸದ್ಯಕ್ಕೆ ಭಾರತದಲ್ಲಿ 125 ಮಿಗ್ 21 ಮತ್ತು 65 ಮಿಗ್ 29 ವಿಮಾನಗಳು ಸೇವೆಯಲ್ಲಿದ್ದು, ಈ ಸುಮಾರು 6 ದಶಕಗಳಿಂದ ಈ ಮಿಗ್ ವಿಮಾನಗಳು ಭಾರತದ ಸೇನೆಯಲ್ಲಿ, ಸಶಸ್ತ್ರ ಪಡೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇವೆ. 1963ರಲ್ಲಿ ಭಾರತೀಯ ವಾಯುಪಡೆಗೆ ರಷ್ಯಾದ ಮಿಗ್ ವಿಮಾನಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು. ಈವರೆಗೆ 874 ಮಿಗ್ ವಿಮಾನಗಳನ್ನು ಭಾರತದಲ್ಲಿ ಬಳಸಿಕೊಳ್ಳಲಾಗಿದ್ದು, 400ಕ್ಕೂ ಹೆಚ್ಚಿನ ಅಪಘಾತಗಳನ್ನು ಈ ಮಿಗ್ ವಿಮಾನಗಳಿಂದ ಅನುಭವಿಸಬೇಕಾಗಿದೆ. ಸೊ ಈ ಮಿಗ್ ವಿಮಾನಗಳನ್ನು ಸಾಕಷ್ಟು ಕುಖ್ಯಾತಿ ಪಡೆದಿದ್ದು, ಇವುಗಳನ್ನು ಹಾರಾಡುವ ಶವಪೆಟ್ಟಿಗೆ ಅಂತ ಕೂಡ ಕರೆಯಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಮಿಗ್ ವಿಮಾನವನ್ನು ರಷ್ಯಾದಿಂದ 1963ರಲ್ಲಿ ಮೊದಲ ಬಾರಿಗೆ ಆಮದು ಮಾಡಲಾಗಿತ್ತು. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 2025ರ ವೇಳೆಗೆ ಕಂಪ್ಲೀಟ್ ಆಗಿ ಮಿಗ್ ವಿಮಾನಗಳನ್ನು ಕೈಬಿಡಲಾಗುವುದು. ಮುಂದಿನ ಪ್ರಶ್ನೆ, ಶತಮಾನದಷ್ಟು ಹಳೆಯದಾದಂತಹ ಹಿಂಡಲ್ಗಾ ಜೈಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬೆಂಗಳೂರು, ಕೋಲಾರ, ಬೆಳಗಾವಿ, ಧಾರವಾಡ ಅಂತ ಇದೆ. ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳ್ಕೋಣ. ಸ್ವತಂತ್ರ ವೀರರ ಬಂಧನದ ಕೇಂದ್ರವಾದಂತಹ ಹಿಂಡಲ್ಗಾ ಜೈಲ್ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ನಗರದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಹಿಂಡಲ್ಗಾ ಅನ್ನುವ ಹಳ್ಳಿಯಲ್ಲಿ ಹಿಂಡಲ್ಗಾ ಕಾರಾಗೃಹ ಇದೆ. ಸುಮಾರು 99 ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಹಿಂಡಲ್ಗಾ ಜೈಲು ಈ ಸ್ವಾತಂತ್ರ್ಯ ವೀರರನ್ನು ಬಂಧಿಸಿ ಇಡುವಂತಹ ಒಂದು ಪ್ರಮುಖವಾದಂತಹ ಜೈಲಾಗಿತ್ತು. 1923ರಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಹಿಂಡಲ್ಗಾ ಜೈಲನ್ನು ನಿರ್ಮಾಣ ಮಾಡಲಾಗಿತ್ತು. ಸ್ವತಂತ್ರ ನಂತರ ವೀರ ಸಾವರ್ಕರ್ ಅವರನ್ನು ಕೂಡ ಇದೇ ಜೈಲಿನಲ್ಲಿ ಬಂದಿಯಾಗಿಡಿಸಲಾಗಿತ್ತು. ಈ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ರಾಜ್ಯದ
ಏಕೈಕ ಜೈಲು ಎಂಬ ಖ್ಯಾತಿಗೂ ಕೂಡ ಈ ಹಿಂಡಲ್ಗಾ ಜೈಲು ಪ್ರಸಿದ್ಧವಾಗಿದೆ. ಸೊ ಸದ್ಯಕ್ಕೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಹಿಂಡಲ್ಗಾ ಜೈಲು 1923ರಲ್ಲಿ ಸ್ಥಾಪನೆಯಾಗಿತ್ತು. ಸೊ ಇದು ಆಪ್ಷನ್ ಸಿ ಬೆಳಗಾವಿ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಉದಯ್ ಸ್ಕೀಮ್ ವಿಚ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್? ಈ ಡಿಸ್ಕಾಮ್ಗಳಿಗೆ ಸಂಬಂಧಿಸಿದಂತಹ ವಿದ್ಯುತ್ ಸರಬರಾಜಿಗೆ ಸಂಬಂಧಿಸಿದಂತಹ ವಲಯಕ್ಕೆ ಸಂಬಂಧಿಸಿದಂತಹ ಉದಯ್ ಸ್ಕೀಮ್ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ರಿಲೇಟ್ ಆದಂತಹ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಕರ್ನಾಟಕದ ವಿದ್ಯುತ್ ಸರಬರಾಜು ಕಂಪನಿಗಳು ಸಾಕಷ್ಟು ಕಾರ್ಯಕ್ಷಮತೆಯನ್ನು ತೋರಿಸಿದ್ದು ಈ ಉದಯ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಇದರ ರ್ಯಾಂಕಿಂಗ್ನ ಪ್ರಕಾರ ರಾಜ್ಯಕ್ಕೆ ನಂಬರ್ 1 ಸ್ಥಾನವನ್ನು ನೀಡಲಾಗಿದೆ. ಸಾಕಷ್ಟು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಈ ಒಂದು ಉದಯ್ ರ್ಯಾಂಕಿಂಗ್ಗಳನ್ನು ನೀಡಲಾಗ್ತಾ ಇದ್ದು, ಅದರಲ್ಲಿ ಮುಖ್ಯವಾಗಿ ಈ ವಿದ್ಯುತ್ತಿನ ತಾಂತ್ರಿಕ ಮತ್ತು ವಾಣಿಜ್ಯಿಕ ನಷ್ಟ ತಗ್ಗಿಸುವುದು, ನವೀಕರಿಸಬಹುದಾದಂತಹ ವಿದ್ಯುತ್ಗಳ ಒಂದು ಹೊಣೆಗಾರಿಕೆ, ಅಕೌಂಟಬಿಲಿಟಿ ಅಂತ ಕರಿಬೋದು, ಈ ವಿದ್ಯುತ್ ಪೇಮೆಂಟ್ಗಳಲ್ಲಿನ ಬಾಕಿ ವಸೂಲಿ ಆಗಿರ್ಬೋದು, ಸಕಾಲಕ್ಕೆ ಸಹಾಯಧನ ಪಾವತಿ ಮುಂತಾದ ಮಾನದಂಡಗಳ ಅನ್ವಯವಾಗಿ ಈ ಗುರಿಯನ್ನು ಕರ್ನಾಟಕದ ಡಿಸ್ಕಾಮ್ ಕಂಪನಿಗಳು ತಲುಪಿದ್ದು ಈ ಒಂದು ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಕರ್ನಾಟಕವನ್ನು ಮೊದಲ ಸ್ಥಾನದಲ್ಲಿ ತಂದಿವೆ. ಉತ್ಪಾದನೆ, ವಿದ್ಯುತ್ ಪೂರೈಕೆ ನಿರ್ವಹಣೆಯಲ್ಲಿ ದಕ್ಷತೆ, ಗಣನೀಯವಾದಂತಹ ಪ್ರಮಾಣದಲ್ಲಿ ಸೋರಿಕೆಯ ನಷ್ಟಕ್ಕೆ ಕಡಿವಾಣ ಹಾಕುವುದು ಸೇರಿ ಹಲವು ಆಯಾಮಗಳಲ್ಲಿ ಸಾಧಿಸಿದಂತಹ ಪ್ರಗತಿಯ ಕಾರಣಕ್ಕಾಗಿ ರಾಜ್ಯದ ಡಿಸ್ಕಾಮ್ ಕಂಪನಿಗಳಿಗೆ ಈ ಪ್ರಥಮ ಸ್ಥಾನವನ್ನು ನೀಡಲಾಗಿದೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಈ ಉದಯ್ ಅಥವಾ ಉಜ್ವಲ್ ಡಿಸ್ಕಾಮ್ ಅಶೂರೆನ್ಸ್ ಯೋಜನೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ರ್ಯಾಂಕಿಂಗನ್ನು ನೀಡಲಾಗಿದೆ. ಸೊ ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಉದಯ್ ಸ್ಕೀಮ್ ಅಂತಂದರೆ ಉಜ್ವಲ್ ಡಿಸ್ಕಾಮ್ ಅಶೂರೆನ್ಸ್ ಯೋಜನಾ. ಡಿಸ್ಕಾಮ್ಗಳಿಗೆ, ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಆ ಒಂದು ವಲಯಕ್ಕೆ ಸಂಬಂಧಿಸಿದಂತಹ ಸೆಕ್ಟರ್ ಅಥವಾ ಸ್ಕೀಮ್ ಇದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಿಮ್ಮ ಯಾವುದೇ ಕ್ವೆರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.